Okay, we go to the first chapter, Introduction of Economics. So, the first paragraph in this is about the introduction of economics. The term economics is derived from two Greek words, oikos and nomos. Oikos and nomos. In Greek, oikos, oikos means house, and nomos means to manage or management. Okay, oikos means house and nomos means manage. So totally it is house management. From these two words, the composite word iconomia is coined. So ಇದು ಎರಡು ವಾಟೆವರ್ ಇದು ಎರಡು ವರ್ಡ್ಸ್ ಇದೆ ಅದನ್ನು ತಗೊಂಡು ಐಕೋನೋಮಿಯಾ ಅನ್ನೋ ವರ್ಡ್ನ ಕಾಯಿನ್ ಮಾಡಿದ್ದಾರೆ. ಸೊ ವಾಟ್ ಈಸ್ ಐಕೋನೋಮಿಯಾ? ಐಕೋನೋಮಿಯಾ ಮೀನ್ಸ್ ದ ಆರ್ಟ್ ಆಫ್ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್. ನಿಮ್ಮ ಹೌಸ್ ಹೋಲ್ಡ್ ಮ್ಯಾನೇಜ್ಮೆಂಟ್ ಏನಿದೆ ಅದರ ಆರ್ಟ್ ದಟ್ ಇಸ್ ಕಾಲ್ಡ್ ಆಸ್ ಐಕೋನೋಮಿಯಾ. Therefore, economics in its original sense means managing a house with all the efficient use of limited resources. This is a very important word. With limited resources, how do you manage your house? That is called as economia. So, this is the introduction. ಅದು ಫಸ್ಟ್ ಪ್ಯಾರಾ ಆಗೋಗುತ್ತೆ. ಸೆಕೆಂಡ್ ಪ್ಯಾರಾ ಟಿಲ್ ದ ಪಬ್ಲಿಕೇಶನ್ ಆಫ್ ಆಲ್ಫ್ರೆಡ್ ಮಾರ್ಚಸ್ ಮಾಸ್ಟರ್ ಪೀಸ್ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಇನ್ 1890 economics was treated as a branch of politics and it was included in the study of political science, ethics, logic, and in such other social sciences must go to Alfred Marshall. He was the first economist who used the term economics in place of political economy. So here we talk about Alfred Marshall. Okay, Alfred Marshall master publication ಯಾವುದು ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅವ್ರದ್ದು ಯಾವ ವರ್ಷದಲ್ಲಿ ಫೈಂಡ್ ಔಟ್ ಮಾಡಿದ್ರು ಬರೆದ್ರು ಅದನ್ನು ಅಂದರೆ 1890 ಬರೆದ್ರು. ಸೊ ಟಿಲ್ ಆ ಬುಕ್ ಪಬ್ಲಿಷ್ ಆಗೋ ತನಕ ಎಕನಾಮಿಕ್ಸ್ನ ಏನಂತ ಕನ್ಸಿಡರ್ ಮಾಡ್ತಾಯಿದ್ರು, ಅದನ್ನು ಒಂದು ಬ್ರ್ಯಾಂಚ್ ಆಫ್ ಪಾಲಿಟಿಕ್ಸ್ ಅಂತ ಕನ್ಸಿಡರ್ ಮಾಡ್ತಾಯಿದ್ರು. ಆ್ಯಂಡ್ ಇಟ್ ವಾಸ್ ಇನ್ಕ್ಲೂಡೆಡ್ ಮತ್ತು ಪೊಲಿಟಿಕಲ್ ಸೈನ್ಸಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ರು. ಓಕೆ, ಇದರಲ್ಲಿ ethics, logics, and in such social sciences must go to Alfred Marshall. ಸೊ ಇವರು ಫಸ್ಟ್ ಎಕನಾಮಿಸ್ಟ್ ಆಗಿರ್ತಾರೆ. ಏನಕ್ಕೆ ಅಂತಂದರೆ ಎಕನಾಮಿಕ್ಸ್ ಅನ್ನೋ ಟರ್ಮ್ನ ಪೊಲಿಟಿಕಲ್ ಎಕಾನಮಿನಲ್ಲಿ ಯೂಸ್ ಮಾಡಿರೋಂಥ ಫಸ್ಟ್ ಎಕನಾಮಿಸ್ಟ್ ಆಗಿರ್ತಾರೆ. ದಿಸ್ ಇಸ್ ದ ಸೆಕೆಂಡ್ ಪ್ಯಾರಾ. ಸೊ ಫಸ್ಟ್ ಯು ಟಾಕ್ ಅಬೌಟ್ ಐಕೋಸ್ ಆ್ಯಂಡ್ ನೋಮೋಸ್, ಆಮೇಲೆ ಐಕೋನೋಮಿಯಾ ಅನ್ನೋ ಟರ್ಮ್ ಏನು ಬಂತು ಅದನ್ನು ಕಾಯಿನಿಂಗ್ ಮಾಡಿದ್ರು. ಸೊ ವಾಟ್ ಈಸ್ ಜನರಲಿ ದ ಮೀನಿಂಗ್ ಆಫ್ ಐಕೋನೋಮಿಯಾ ಅದು ಬಂತು. ಅದಾದಮೇಲೆ ಇನ್ ದ ಸೆಕೆಂಡ್ ಪ್ಯಾರಾ ಯು ಟಾಕ್ ಅಬೌಟ್ ಆಲ್ಫ್ರೆಡ್ ಮಾರ್ಷಲ್ ಏನು ಹೇಳ್ತಾರೆ ಅವರ ಬುಕ್ನಲ್ಲಿ, ಅವ್ರ ಬುಕ್ ಯಾವಾಗ ಪಬ್ಲಿಷ್ ಆಯಿತು, ಅವ್ರ ಬುಕ್ ಹೆಸರೇನು, POE. ಯು ಕ್ಯಾನ್ ಕೀಪ್ ದ ಕೋಡ್ ವರ್ಡ್ ಎಸ್ POE. ಆ್ಯಂಡ್ ಯಾವ ವರ್ಷದಲ್ಲಿ ಅದು ಪಬ್ಲಿಷ್ ಆಯಿತು, 1890. ಓಕೆ, ನೆಕ್ಸ್ಟ್ ಫಸ್ಟ್ ಟರ್ಮ್ ಬಂತು, ನೆಕ್ಸ್ಟ್ ಪಬ್ಲಿಕೇಶನ್ ಆಯಿತು, ನೆಕ್ಸ್ಟ್ ಅದನ್ನು ಪೊಲಿಟಿಕಲ್ ಎಕನಾಮಿಕ್ಸ್ನಲ್ಲಿ ಎಕನಾಮಿಕ್ಸ್ ಅನ್ನೋ ವರ್ಡ್ನ ಫಸ್ಟು ಇಂಟ್ರಡ್ಯೂಸ್ ಮಾಡಿದ್ರು ಯಾರು, ಆಲ್ಫ್ರೆಡ್ ಮಾರ್ಷಲ್. ಮುಂದೆ ಇದನ್ನು ಯಾರು ಡೆವಲಪ್ ಮಾಡಿದ್ರು? However, the credit of developing economics on solid foundation goes to Adam Smith. ಸೊ AM ಅದನ್ನು ಫಸ್ಟ್ ತಂದರು, AS ಅದನ್ನು ಮುಂದಕ್ಕೆ ತಗೊಂಡು ಹೋದರು. Before Adam Smith, there has been lot of economic discussion. With him, we reached the stage of discussing economics. So, ಇದಕ್ಕಿಂತ ಮುಂಚೆ there were lot of economics that were happening, but Adam Smith ಆದಮೇಲೆ you reach a particular stage. That's why he is regarded as the father of the political economy or economist. So, ನೀವು father of political economy ಅನ್ನೋ ಟರ್ಮ್ ಬಂದಿದ್ದು ಯಾರಿಂದ ಅಂದರೆ ಆ್ಯಡಮ್ ಸ್ಮಿತ್ತಿಂದ. ಅವ್ರನ್ನ ಫಾದರ್ ಆಫ್ ಪೊಲಿಟಿಕಲ್ ಎಕಾನಮಿ ಅಂತ ಕರಿತೀವಿ. ವಿತ್ ದ ಪಬ್ಲಿಕೇಶನ್ ಆಫ್ ಹಿಸ್ ಬುಕ್ ವೆಲ್ತ್ ಆಫ್ ನೇಷನ್ಸ್. ಸೊ ವೆಲ್ತ್ ಆಫ್ ನೇಷನ್ಸ್ನ ಯಾವಾಗ ಪಬ್ಲಿಷ್ ಮಾಡಿದ್ರು ಅಂತಂದರೆ 1776 ಮಾಡರ್ನ್ ಎಕನಾಮಿಕ್ಸ್ ಟುಕ್ ಇಟ್ಸ್ ಬರ್ತ್. ಸೊ ಮಾಡರ್ನ್ ಎಕನಾಮಿಕ್ಸ್ ಅಲ್ಲಿಗೆ ಬರ್ತ್ ಆಯಿತು. ಸೊ ಇದು ಫಸ್ಟ್ 3 ಪ್ಯಾರಾಗ್ರಾಫ್. First paragraph is about Icos and Nomos. Second paragraph is about Alfred Marshall. Third paragraph is about Adam Smith. Okay, Adam Smith ಯಾವ ರೀತಿ ಈ ಎಕನಾಮಿಕ್ಸ್ ಅನ್ನೋ ಪದನ
ತಮ್ಮ ಬುಕ್ಕಲ್ಲಿ ತಂದರು. ಯಾವ ಬುಕ್ಕಲ್ಲಿ ತಂದರು? ವೆಲ್ತ್ ಆಫ್ ನೇಷನ್ಸ್ ಅಂತಂದರು. ಯಾವ ವರ್ಷದಲ್ಲಿ ತಂದರು? 1776 ತಂದರು. ಸೊ ನೆಕ್ಸ್ಟ್ ವಿ ಗೋ ಟು ದ ಡೆಫಿನಿಷನ್ ಆಫ್ ಎಕನಾಮಿಕ್ಸ್. ಸೊ ಡೆಫಿನಿಷನ್ ಆಫ್ ಎಕನಾಮಿಕ್ಸ್ ಏನು? ದೇರ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಫಿನಿಷನ್ಸ್. ಅಂದರೆ ಎಕಾನಮಿ ಅಂದರೆ ಏನು? ಅದಕ್ಕೆ ವೆಲ್ತ್ ಡೆಫಿನಿಷನ್ ಇದೆ, ವೆಲ್ಫೇರ್ ಡೆಫಿನಿಷನ್ ಇದೆ, ಸ್ಕ್ಯಾರ್ಸಿಟಿ ಡೆಫಿನಿಷನ್ ಇದೆ. Okay, there are 4 kinds of definitions when it comes to economy: wealth, welfare, scarcity, ಆ್ಯಂಡ್ ಗ್ರೋತ್ ಡೆಫಿನಿಷನ್. ಸೊ ಇದನ್ನು 4 ರೀತಿಯಾಗಿ ಡಿಫೈನ್ ಮಾಡಿದರು. 4 ಬ್ರ್ಯಾಂಚಸ್ ಆಗಿ ಡಿಫೈನ್ ಮಾಡಿದ್ರು, ಅಥವಾ 4 ಬ್ರ್ಯಾಂಚ್ಗಳಾಗಿ ಇದು ಬೆಳೀತು. ಓಕೆ, ಯಾರ್ಯಾರು ಇದನ್ನು ಯಾವ್ಯಾವ ರೀತಿ ಡಿಸ್ಕ್ರೈಬ್ ಮಾಡಿದ್ರು ಅನ್ನೋದನ್ನ ಕಾಂಪ್ಯಾಕ್ಟಾಗಿ 4 ಭಾಗಗಳಾಗಿ ಅವ್ರು ಮಾಡಿದ್ದಾರೆ. ಸೊ ವಾಟ್ ಈಸ್ ವೆಲ್ತ್ ಡೆಫಿನಿಷನ್? ವೆಲ್ತ್ ಡೆಫಿನಿಷನ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಕ್ಲಾಸಿಕಲ್ ಡೆಫಿನಿಷನ್ ಆ್ಯಂಡ್ ಇಟ್ ವಾಸ್ ಗಿವನ್ ಬೈ ಆ್ಯಡಮ್ ಸ್ಮಿತ್. ಓಕೆ, ನೀವು ಈ ವೆಲ್ತ್ ಡೆಫಿನಿಷನ್ ಅನ್ನೋದು ಏನಿದೆ ಅದನ್ನು ಕ್ಲಾಸಿಕಲ್ ಡೆಫಿನಿಷನ್ ಅನ್ಕೊಬೋದು. ಅದನ್ನು ಕೊಟ್ಟವ್ರು ಯಾರು ಅಂದರೆ ಆ್ಯಡಮ್ ಸ್ಮಿತ್ ಮತ್ತು ಅವರ ಫಾಲೋವರ್ಸ್. ಹೀ ಈಸ್ ಯೂನಿವರ್ಸಲಿ ರಿಗಾರ್ಡೆಡ್ ಆ್ಯಸ್ ದ ಫಾದರ್ ಆಫ್ ಎಕನಾಮಿಕ್ಸ್. ಸೊ ಲಾಸ್ಟ್ ಪ್ಯಾರಾದಲ್ಲಿ ನಾವು ಏನು ಬರೆದಿದ್ವಿ ಅದನ್ನು ಇಲ್ಲಿ ಸ್ವಲ್ಪ ಎಲಾಬರೇಟಾಗಿ ಬರೆದ್ರೆ ಸಾಕು. ಫಾದರ್ ಆಫ್ ಎಕನಾಮಿಕ್ಸ್ ಯಾರು? ಆ್ಯಡಮ್ ಸ್ಮಿತ್. ಅವರ ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಬುಕ್ಕಲ್ಲಿ ಈ ಟರ್ಮ್ನ ಯೂಸ್ ಮಾಡಿದರು. ಅವ್ರ ಯಾವ ಬುಕ್ಕು? ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಬುಕ್ಕು. ಆಮೇಲೆ ಅವರು ಎಕನಾಮಿಕ್ಸ್ನ ಏನಂತ ಡಿಫೈನ್ ಮಾಡ್ತಾರೆ? ಹಿ ಡಿಫೈನ್ಸ್ ಇಟ್ ಆ್ಯಸ್ ಅ ಸೈನ್ಸ್ ಆಫ್ ವೆಲ್ತ್. ವೆಲ್ತಿನ ಸೈನ್ಸ್ ಅಂತ ಹೇಳ್ತಾರೆ ಅವ್ರನ್ನ. ಅದನ್ನ ದಿಸ್ is to say that it is an inquiry into the nature and causes of wealth of nations. ಅಂದರೆ ಇದನ್ನು ಏನಂತ ಹೇಳ್ತಾರೆ? ಇಟ್ ಈಸ್ ಅನ್ ಎಂಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಫಾರ್ ವೆಲ್ತ್ ಆಫ್ ನೇಷನ್ಸ್. ಅಕಾರ್ಡಿಂಗ್ ಟು ಆ್ಯಡಮ್ ಸ್ಮಿತ್ಸ್ ಆಕ್ವಿಸಿಷನ್ ಆಫ್ ವೆಲ್ತ್. ಆ್ಯಡಮ್ ಸ್ಮಿತ್ನ ಆಕ್ವಿಸಿಷನ್ ಆಫ್ ವೆಲ್ತಿನ ಪ್ರಕಾರ ನೀವೇನು ಹೇಳ್ತೀವಿ ಅಂದರೆ ಇವ್ರೇನು ಹೇಳ್ತಾರೆ? ಸೊ ಇಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಯು ಡಿಫೈನ್ ವಾಟ್ ಇಸ್ ವೆಲ್ತ್ ಡೆಫಿನಿಷನ್. ಅದನ್ನು ಆ್ಯಡಮ್ ಸ್ಮಿತ್ ಏನಂತ ಹೇಳ್ತಾರೆ, ಅವ್ರ ಬುಕ್ ಯಾವುದು, ಅದರ ಇಯರ್ ಯಾವುದು, ಆ್ಯಂಡ್ ಅವರ ಡೆಫಿನಿಷನ್ ಏನು ಅದರ ಪ್ರಕಾರ ಅನ್ನೋದನ್ನ ಹೇಳಿಬಿಟ್ಟು ನೆಕ್ಸ್ಟ್ ಪ್ಯಾರಾ ಅದನ್ನು ಸ್ವಲ್ಪ ಎಲಾಬ್ರೇಟಾಗಿ ಹೇಳಬೇಕು. ಅಕಾರ್ಡಿಂಗ್ ಟು ಆ್ಯಡಮ್ ಸ್ಮಿತ್ ಆಕ್ವಿಸಿಷನ್ ಆಫ್ ಹೆಲ್ತ್ ಇಸ್ ದ ಮೇನ್ ಏಮ್ ಆಫ್ ಹ್ಯೂಮನ್ ಆ್ಯಕ್ಟಿವಿಟಿ. ಸೊ ನಮ್ಮ ಹ್ಯೂಮನ್ ಆ್ಯಕ್ಟಿವಿಟಿನ ಮೇನ್ ಏಮ್ ಏನು? acquisition of wealth. Hence it is necessary and important to study how wealth is produced and consumed. So human activity ನ ಮೇನ್ ಮನುಷ್ಯ ಏನಕ್ಕೋಸ್ಕರ ಓಡ್ತಾನೆ? ಬೆಳಗಾದರೆ ನಾವು ಓಡೋದು ಏನಕ್ಕೋಸ್ಕರ ಅಂತಂದರೆ ನಾವು ವೆಲ್ತ್ ಆಕ್ವಿಸಿಷನ್ ಮಾಡ್ಕೋಬೇಕು ಅಂತ, ವೆಲ್ತನ್ನು ಗೇನ್ ಮಾಡ್ಕೋಬೇಕು ಅಂತ. ಸೊ ಈ ವೆಲ್ತ್ ಗೇನ್ ಮಾಡ್ಕೊಳ್ಳೋ ಪ್ರಾಸೆಸ್ ಏನಿದೆ ಅದರ ಬಗ್ಗೆ ಆ್ಯಡಮ್ ಸ್ಮಿತ್ ಹೇಳ್ತಾನೆ. ಸೊ ಇದ್ರ ಬಗ್ಗೆ ನಾವು ಒಂದು ಸ್ಟಡಿ ಇಟ್ಕೊಂಡ್ರೆ ಅದು ನಿಮಗೆ ಇನ್ನೂ ಹೆಲ್ಪ್ ಆಗುತ್ತೆ. ದಟ್ ಈಸ್ ದ ಹೋಲ್ ಪಾಯಿಂಟ್. ವೆಲ್ತ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಹೇಗೆ ಕನ್ಸ್ಯೂಮ್ ಆಗುತ್ತೆ, ಅದನ್ನೆಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ಆ್ಯಡಮ್ ಸ್ಮಿತ್ ಡಿಡ್. ಸೊ ಫಸ್ಟ್ ಪ್ಯಾರಾ you defined what is wealth definition. Second para you said why is it important. Third ಇದರಲ್ಲಿ other classical economists like ಯಾರು? JB J.S. Mill, F.A. Walker, Naso Senior and many other economists gave similar definitions. So there are several other economists who also spoke about it. So ಅವ್ರು ಯಾರು? ಸೇ, ಮಿಲ್, ವಾಕರ್, ಸೀನಿಯರ್. ಸೊ ಇದನ್ನು ಕೋಡ್ ವರ್ಡ್ ಆಗಿ ಕೂಡ ಇಟ್ಕೋಬೋದು. ವಾಕಿಂಗ್ ಥ್ರೆಡ್ ಮಿಲ್ ಮೇಲೆ ವಾಕ್ ಮಾಡ್ತೀವಿ ನಾವು, ಯಾರು? ಸೀನಿಯರ್ ಸಿಟಿಸನ್. ಆ ಥರ ಏನಾರ ಕೋಡ್ ವರ್ಡ್ ಇಟ್ಕೊಂಡು ಯು ಕ್ಯಾನ್ ಸೇ ದಟ್ ಎಕನಾಮಿಸ್ಟ್ ಸೇ ಯು ಕ್ಯಾನ್ ವಾಕ್ ಆನ್ ದ ಥ್ರೆಡ್ ಮಿಲ್, ಓಕೆ, ಫಾರ್ ಸೀನಿಯರ್ ಸಿಟಿಸನ್ಸ್. ಆ ಥರ ಏನಾರ ಇಟ್ಕೊಂಡ್ರೆ ಯು ವಿಲ್ ರಿಮೆಂಬರ್ ದಟ್ ಕೋಡ್ ವರ್ಡ್ ಫಾರ್ ಯು ವಿಲ್ ರಿಮೆಂಬರ್ ದ ಕೋಡ್ ವರ್ಡ್ ಆಫ್ ಆಲ್ ದ ಎಕನಾಮಿಸ್ಟ್. ಸೊ ಸೇ ಅಂದಾಗ JB ಸೇ, ಥ್ರೆಡ್ ಮಿಲ್ ಅಂದಾಗ JS ಮಿಲ್, ವಾಕಿಂಗ್ ಮಾಡಬೇಕು ಅಂದಾಗ FA ವಾಕರ್, ಸೀನಿಯರ್ ಸಿಟಿಸನ್ಸ್ ಅಂದಾಗ ನಾಸೋ ಸೀನಿಯರ್. ಇದೆಲ್ಲ ಹೆಸರುಗಳು ನೆನ್ಪಿಟ್ಕೋಬೇಕು. ಸೊ ಅಲ್ಲಿಗೆ ಸೇ ಏನಂದರು? ದ ಫ್ರೆಂಚ್ ಎಕನಾಮಿಸ್ಟ್ JB ಸೇ ಹ್ಯಾಸ್ ಡಿಫೈನ್ಡ್ ಎಕನಾಮಿಕ್ಸ್ ಆ್ಯಸ್ ಅ ಸೈನ್ಸ್ ವಿಚ್ ಟ್ರೀಟ್ಸ್ ಆಫ್ ವೆಲ್ತ್. ಓಕೆ, ದಿಸ್ ವಾಸ್ ದ ಸೇ ಅಂದರೆ ಜಸ್ಟ್ ಸೇಯಿಂಗ್. ಏನು? ಅದೊಂದು ಸೈನ್ಸು. ಅದು ಯಾವ್ದು ಬಗ್ಗೆ ಮಾತಾಡುತ್ತೆ? ವೆಲ್ತ್ ಬಗ್ಗೆ ಮಾತಾಡುತ್ತೆ. ನೆಕ್ಸ್ಟ್ ಮಿಲ್.
According to Mill, economics is the practical science of production and distribution of wealth. So ಮಿಲ್ ಥ್ರೆಡ್ಮಿಲ್ ಇಸ್ ನಥಿಂಗ್ ಬಟ್ ಅ ಪ್ರಾಕ್ಟಿಕಲ್ ಸೊಲ್ಯೂಷನ್. ಸೊ ಅದೇನು ಹೇಳಿದ್ರು ಅಂತಂದರೆ ಇಟ್ ಈಸ್ ಅ ಪ್ರಾಕ್ಟಿಕಲ್ ಸೈನ್ಸ್ ಆಫ್ ಪ್ರೊಡಕ್ಷನ್ ಆ್ಯಂಡ್ distribution of wealth. You can connect it somewhere and keep. Okay, it is a practical science of production and distribution of wealth. Next, F.A. Walker. He defined economics as that body of knowledge which relates to wealth. Okay, F.A. Walker, he's defined economics as a body of knowledge. Walking ಮಾಡಿದ್ರೆ ಏನಾಗುತ್ತೆ, ಬಾಡಿ ಸಣ್ಣ ಆಗುತ್ತೆ. So you can remember the code word body for walk. He defined economics as a body of knowledge which relates to wealth. Next, Naso Senior. He was talking about, he spoke about the scope of political economy, remarked the subject related by economist and not happiness but wealth. ಸೊ ಸೀನಿಯರ್ ಸಿಟಿಸನ್ಸ್ ಏನು ಯಾವ ಥರ ಮಾತಾಡ್ತಾರೆ ಅದೇ ಥರನೇ ಹೇಳಿದ್ದಾರೆ ಇವರು. ಓಕೆ, ಹ್ಯಾಪಿನೆಸ್ ಇಂಪಾರ್ಟೆಂಟ್. ಸೊ ಸಮಥಿಂಗ್ ಕಾಲ್ಡ್ ಅಸ್ ಹ್ಯಾಪಿನೆಸ್. ಓಕೆ, ಸೊ ದ ಸಬ್ಜೆಕ್ಟ್ ರಿಲೇಟೆಡ್ ಬೈ ಎಕನಾಮಿಸ್ಟ್, ಇವರೇನಂದ್ರು ಈ ಸೀನಿಯರ್ ಸಿಟಿಸನ್ ಸ್ವಲ್ಪ ಡಿಫ್ರೆಂಟು. ಸೊ ದ ಸಬ್ಜೆಕ್ಟ್ ಟ್ರೀಟೆಡ್ ಬೈ ಎಕನಾಮಿಸ್ಟ್ ಇಸ್ ನಾಟ್ ಹ್ಯಾಪಿನೆಸ್ ಬಟ್ ವೆಲ್ತ್ ಅಂತ ಹೇಳಿದ್ರು. ಸೊ ಇವೆಲ್ಲ 4 ಕೋಡ್ ವರ್ಡ್. ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್, ದೆನ್ ಆ್ಯಡಮ್ ಸ್ಮಿತ್ ಆ್ಯಂಡ್ ಹಿಸ್ ಫಾಲೋವರ್ಸ್ ಟ್ರೀಟೆಡ್ ಎಕನಾಮಿಕ್ಸ್ ಆ್ಯಸ್ ನಥಿಂಗ್ ಮೋರ್ ದ್ಯಾನ್ ಸೈನ್ಸ್ ಆಫ್ ವೆಲ್ತ್. ಸೊ ಆನ್ ದ ಹೋಲ್ ಇವಾಗ 4 ಡೆಫಿನಿಷನ್ಸ್ ಕೊಟ್ಬಿಟ್ಟು ಇದಕ್ಕೊಂದು ಕನ್ಕ್ಲೂಷನ್ ಕೊಡಬೇಕು. ಸೊ ಆ್ಯಡಮ್ ಸ್ಮಿತ್ ಮತ್ತು ಅವ್ರ ಫಾಲೋವರ್ಸ್ ಇದನ್ನು ಏನು ಅನ್ಕೋತಾ ಟ್ರೀಟ್ ಮಾಡಿದ್ರು, ದೇ ಟ್ರೀಟೆಡ್ ದಿಸ್ ಆ್ಯಸ್ ವೆಲ್ತ್, ನಥಿಂಗ್ ಎಲ್ಸ್. All these economists said emphasis on wealth, and this definition is called wealth definition. So all these economists emphasized on wealth, and this is called the wealth definition. Okay, next we go to criticism. Criticism we have divided into different paragraphs. ಕ್ರಿಟಿಸಿಸಮ್ ನೋಡಬೇಕು ಅಂತಂದರೆ, ಆ್ಯಡಮ್ ಸ್ಮಿತ್ ಆ್ಯಂಡ್ ಹಿಸ್ ಫಾಲೋವರ್ಸ್ ಓವರ್ ಎಂಫಸೈಸ್ಡ್ ಆನ್ ವೆಲ್ತ್ ಆ್ಯಂಡ್ ಕೇಮ್ ಇನ್ ಫಾರ್ ಸಿವಿಯರ್ ಕ್ರಿಟಿಸಿಸಮ್. ಓಕೆ, ಸೊ ಈ ವೆಲ್ತ್ ಡೆಫಿನಿಷನ್ಗೆ ಆದ ಕ್ರಿಟಿಸಿಸಮ್ ಏನು ಅಂದರೆ, ಅವ್ರು ಬರೀ ವೆಲ್ತ್ ಬಗ್ಗೆನೇ ಓವರ್ ಎಂಫಸೈಸ್ ಮಾಡ್ತಾಯಿದ್ರು, ಹಾಗಾಗಿ ತುಂಬ ಕ್ರಿಟಿಸಿಸಮ್ ಇತ್ತು. ರಿಫಾರ್ಮರ್ಸ್ ಆ್ಯಂಡ್ ರೈಟರ್ಸ್ ಲೈಕ್ ರಸ್ಕಿನ್, ಕಾರ್ಲ್, ಚಾರ್ಲ್ಸ್ ಡಿಕನ್ಸ್, ಮ್ಯಾಥ್ಯೂ ಆಲ್ನೋಡ್, ವಿಲಿಯಮ್ ಮಾರಿಸ್ ಆ್ಯಂಡ್ ಅದರ್ಸ್ ಸಿವಿಯರ್ಲಿ ಕ್ರಿಟಿಸೈಸ್ ವೆಲ್ತ್ ಡೆಫಿನಿಷನ್. ಸೊ ವೆಲ್ತ್ ಡೆಫಿನಿಷನ್ ಯಾರು ಸಪೋರ್ಟ್ ಮಾಡಿದ್ರು ಅಂತ ಹೇಳಿದಾಗ ಯು ಹ್ಯಾವ್ ವಾಕರ್, ಮಿಲ್, ಸೇ, ಸೀನಿಯರ್, ಇವರೆಲ್ಲ ಇದ್ದರು. ಓಕೆ, ಇದನ್ನು ಕ್ರಿಟಿಸೈಸ್ ಯಾರು ಮಾಡಿದ್ರು? ರಸ್ಕಿನ್, ಕಾರ್ಲ್, ಚಾರ್ಲ್ಸ್ ಡಿಕನ್ಸ್, ಮ್ಯಾಥ್ಯೂ ಅರ್ನಾಲ್ಡ್, ವಿಲಿಯಮ್ ಮಾರಿಸ್, ಇದೆಲ್ಲ. ಇದಕ್ಕೊಂದು ಕೋಡ್ ವರ್ಡ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ. ಹೇಗೆ? ರಸ್ಕು ತಿನ್ನೋ ಐಟಮ್, ಕಾರ್ಲ್, ಯು ಕ್ಯಾನ್ ಕೀಪ್ ಕಾರ್ಲ್, ಆ ಥರ ಸಣ್ಣದು ಕೋಡ್ ವರ್ಡ್ಸ್ ಮಾಡಿ ಇಟ್ಕೋಬೋದು. ದೇ ಕನ್ಸಿಡರ್ಡ್ ವೆಲ್ತ್ ಆಸ್ ಮನಿ ಆ್ಯಂಡ್ ಅ ಸೈನ್ಸ್ ಡೀಲಿಂಗ್ ವಿತ್ ಮನಿ ಆ್ಯಸ್ ಅ ಮೀನ್ ಸೈನ್ಸ್. ಓಕೆ, ನೀವು ವೆಲ್ತನ್ನು ಕನ್ಸಿಡರ್ ಮಾಡ್ಕೊಂಡು ಅಷ್ಟೇ ಮಾಡ್ತಾ ಇದ್ದೀರಲ್ಲ, ಇದು ಮೀನ್ ಸೈನ್ಸ್ ಅಂತ ಹೇಳಿಬಿಟ್ರು. ಯಾರು? ಇವರೆಲ್ಲ ಚಾರ್ಲ್ಸ್ ಡಿಕನ್ಸನ್, ಮ್ಯಾಥ್ಯೂ ಅರ್ನಾಲ್ಡು, ಇವರೆಲ್ಲ ಹೇಳಿಬಿಟ್ರು. ದೇ ರಿಗಾರ್ಡೆಡ್ ಎಕಾನಮಿಕ್ಸ್ ಆ್ಯಸ್ ಡಿಸ್ಮಿಸಲ್ ಸೈನ್ಸ್ ಅನ್ವರ್ದಿ ಆಫ್ ರೆಸ್ಪೆಕ್ಟ್. ಅಯ್ಯೋ, ಇದೆಂಥ ಸೈನ್ಸ್ ಇದಕ್ಕೆ ರೆಸ್ಪೆಕ್ಟೇ ಇಲ್ಲ, ಬರೀ ದುಡ್ಡು ಅಂತ ಹೋದರೆ ಅದಕ್ಕೆ ರೆಸ್ಪೆಕ್ಟ್ ಏನಾರು ಇದೆಯಾ? ಆ ರೀತಿ ಕನ್ಸಿಡರ್ ಮಾಡಿ. ಓಕೆ, ಇವರೆಲ್ಲ ಏನಂದರು, ಇಟ್ ಈಸ್ ಅನ್ವರ್ದಿ ಆಫ್ ರೆಸ್ಪೆಕ್ಟ್. ವೆಲ್ತ್ ಡೆಫಿನಿಷನ್ ಓವರ್ ಎನ್ಫಸೈಸ್ಡ್ ವೆಲ್ತ್ ಆ್ಯಸ್ ಇಫ್ ವೆಲ್ತ್ ವಾಸ್ ಎವ್ರಿಥಿಂಗ್. ಸೊ ನೀವು ವೆಲ್ತ್ ಬಗ್ಗೆನೇ ಓವರ್ ಎಂಫಸೈಸ್ ಮಾಡ್ತಾ ಇದೆಯಾ, ಏನೋ ವೆಲ್ತ್ ಎಲ್ಲನೂ ಅನ್ನೋ ರೀತಿಲಿ. ಓಕೆ, ದಿಸ್ ವಾಸ್ ದೇರ್ ಪರ್ಸ್ಪೆಕ್ಟಿವ್. And this definition gave little attention to man. ಓಕೆ, ಸ್ವಲ್ಪ ಮನುಷ್ಯನ ಕಡೆ ಗಮನ ಕೊಡಿಯಪ್ಪ. ಬರೀ ವೆಲ್ತು ಅಂತ ಹೇಳ್ತಾ ಇದ್ರೆ ಅದು ತಪ್ಪಾಗಲ್ವಾ? ಮನುಷ್ಯನ ಬಗ್ಗೆ ಗಮನ ಕೊಡಿ ಅಂತ ಹೇಳಿಬಿಟ್ಟು ಇದಕ್ಕೆ ಸೆವೆರಲ್ ಹೆಸರು ಕೊಟ್ಟರು. ಏನು ಹೆಸರು ಕೊಟ್ಟರು ಅಂದರೆ, ಸೈನ್ಸ್ ಆಫ್ ಬ್ರೆಡ್ ಆ್ಯಂಡ್ ಬಟರ್, ಗಾಸ್ಪಲ್ ಆಫ್ ಮ್ಯಾಮನ್ ಮೀನ್ಸ್ ಡೆವಿಲ್, ಗೋಸ್ಟ್, ಆ್ಯಂಡ್ ಬಾಸ್ಟರ್ಡ್ ಸೈನ್ಸ್, ಹಾಗೆಲ್ಲ ಕರೆದ್ಬಿಟ್ರು ಇದನ್ನು. ಓಕೆ, ದಿಸ್ ಇಸ್ ದ ಸೆಕೆಂಡ್ ಪ್ಯಾರಾ. ಸೊ ಫಸ್ಟ್ ಪ್ಯಾರಾ ಯು ಟಾಕ್ ಅಬೌಟ್ ಆ್ಯಡಮ್ ಸ್ಮಿತ್ ಆ್ಯಂಡ್ ಹಿಂಗಂದ್ರು ಅವ್ರಿಗೆ ಈ ಥರ ಅಪೋಸಿಷನ್ ಇತ್ತು. ಯಾರ ಕಡೆಯಿಂದ? ದ ನೇಮ್ ಆಫ್ ಆಲ್ ದ ಎಕನಾಮಿಸ್ಟ್ ಹೂ ಅಪೋಸ್ಡ್ ಇಟ್. ಆಮೇಲೆ ಅವರು ಏನಂತ ಹೇಳಿದ್ರು, ಏನಕ್ಕೆ ಇದನ್ನು ಕ್ರಿಟಿಸೈಸ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳಬೇಕು.
The main weakness of wealth definition of economics can be summed as following. ಸೊ ಸೇಮ್ ಥಿಂಗ್ ದ ಮೇನ್ ವೀಕ್ನೆಸ್ನ ಸಮ್ ಮಾಡಿದ್ರೆ ಹೀಗೆ ಸಮ್ ಮಾಡ್ಬೋದು. ಇಟ್ ಓವರ್ ಎಂಫಸೈಸ್ಡ್ ಆನ್ ವೆಲ್ತ್, ಲಿಟಲ್ attention was paid to man and his welfare. It ignored other activities of man and it restricts the scope of economics. ಸೊ ಇಲ್ಲಿಗೆ ವೆಲ್ತ್ ಡೆಫಿನಿಷನ್ ಮುಗಿಯುತ್ತೆ.